ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇವತ್ತು ದುಷ್ಟರಾಣಿಯ ಕುತಂತ್ರ ಕಥೆಯ ಒಂದು ಬಹಳ ಮುಖ್ಯವಾದ ಭಾಗವನ್ನ ನೋಡೋಣ. ಇಲ್ಲಿ ಅಸೂಯೆಯಿಂದ ಕುರುಡಾದ ರಾಣಿ ಯುವರಾಜ ಮಣಿಕಂಠನನ್ನು ಇಲ್ಲವಾಗಿಸಬೇಕು ಅಂತ ಒಂದು ಭಯಾನಕ ಪ್ಲಾನ್ ಮಾಡ್ತಾಳೆ. ಆದರೆ ಅದು ತುಂಬಾನೇ ನಾಟಕೀಯವಾಗಿರುತ್ತೆ. ಈ ಭಾಗದಲ್ಲಿ ಆಕೆಯ ಕುತಂತ್ರ ಹೇಗೆ ತೆರೆಕೊಳ್ಳುತ್ತೆ, ಮಣಿಕಂಠ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾನೆ ನೋಡೋಣ. ಸರಿ ಅಲ್ವಾ? ಖಂಡಿತ. ಈ ಭಾಗದ ವಿಶೇಷತೆನೇ ಅದು. ರಾಣಿಯ ಮನಸ್ಸಲ್ಲಿರೋ ಅಸೂಯೆ ಮತ್ತೆ ಅಧಿಕಾರ ಹೋಗುತ್ತೆ ಅನ್ನೋ ಭಯ. ಇದು ಅವಳನ್ನ ನೇರವಾದಿ ಅಟ್ಯಾಕ್ ಮಾಡೋ ಬದಲು ಬೇರೆ ರೀತಿ ಅಂದ್ರೆ ಪರೋಕ್ಷವಾದ ದಾರಿ ಹಿಡಿಯೋ ಹಾಗೆ ಮಾಡುತ್ತೆ. ಅವಳು ಒಂದು ಕಾಯಿಲೆಯ ನಾಟಕ ಮಾಡೋದು, ಆಮೇಲೆ ಒಂದು ಅಸಾಧ್ಯವಾದ ಕೆಲ್ಸ ಹೇಳೋದು, ಇದು ಬರೀ ಕುತಂತ್ರ ಅಲ್ಲ, ಇದು ಒಂದು ರೀತಿ ಸೈಕಲಾಜಿಕಲ್ ವಾರ್ಫೇರ್ ಇದ್ದ ಹಾಗೆ. ಹೌದೌದು. ಕಥೆರಿಗೆ ಬರೋ ಹಾಗೆ ರಾಣಿ ಇದ್ದಕ್ಕಿದ್ದಂತೆ ಓ ದೇವ್ರೆ ಅಂತ ಎದೆ ನೋವು ಅಂತ ಕಿರಿಚ್ಕೊಂಡು ಕೆಳಗೆ ಬೀಳ್ತಾರೆ. ಅರಮನೆ ವೈದ್ಯರೆಲ್ಲ ಬರ್ತಾರೆ, ನೋಡ್ತಾರೆ. ಆದರೆ ಏನು ರೋಗ ಇದೆ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಅದು ನಿಜವಾದ ಕಾಯಿಲೆ ಅಲ್ಲಲ್ವಾ? ನಕಲಿ ವೈದ್ಯ ಬರ್ತಾನೆ. ಅವನ್ ಬಂದ್ ಹೇಳ್ತಾನೆ ಇದಕ್ಕೆ ಒಂದೇ ಮದ್ದು ಅಂತ. ಅದೇನಂದ್ರೆ ಕಾಡಲಿರೋ ಹೆಬ್ಬುಲಿಯ ಹಾಲು. ಅದು ಒಬ್ಬ ಶುದ್ಧಾತ್ಮ ಇರೋ ಹುಡುಗ ತರ್ಬೇಕಂತೆ. ಆಗ ಮಾತ್ರ ರಾಣಿ ಬದುಕ್ತಾಳೆ ಅಂತ. ಹೌದು, ಎಂಥ ವಿಚಿತ್ರವಾದ ಬೇಡಿಕೆ ಅಲ್ವಾ? ವಿಚಿತ್ರ ಅನ್ನೋದಕ್ಕಿಂತ ಇದು ತುಂಬಾನೇ ಚಾಣಕ್ಷತನದಿಂದ ಹೆಣೆದ ಬಲೆ ಅಂತ ಹೇಳ್ಬೋದು. ನೋಡಿ, ಹುಲಿಯ ಹಾಲು ಅನ್ನೋದೇ ಆಲ್ಮೋಸ್ಟ್ ಇಂಪಾಸಿಬಲ್. ಅದಕ್ಕೆ ಶುದ್ಧಾತ್ಮನಾದ ಹುಡುಗ ಅಂತ ಕಂಡೀಷನ್ ಹಾಕಿದಾಗ ಅದು ಸೀದಾ ಮಣಿಕಂಠನ ಕಡೆ ಬೆರಳು ಮಾಡುತ್ತೆ. ಹೌದು, ಕರೆಕ್ಟ್. ಯಾಕಂದ್ರೆ ಅರಮನೆಯಲ್ಲಿ ಎಲ್ಲರಿಗೂ ಗೊತ್ತಿತ್ತು ಮಣಿಕಂಠನ ದೈವಿಕ ಶಕ್ತಿ, ಅವನ ಪರಿಶುದ್ಧತೆ ಬಗ್ಗೆ. ಆ ನಕಲಿ ವೈದ್ಯನೇ ಹೇಳ್ತಾನಲ್ಲ, ಸಾಮಾನ್ಯ ಮನುಷ್ಯರಿಂದ ಇದು ಆಗಲ್ಲ, ದೈವಾಂಶ ಸಂಭೂತರಿಂದ ಮಾತ್ರ ಸಾಧ್ಯ ಅಂತ. ಇದು ಸ್ಪಷ್ಟವಾಗಿ ಮಣಿಕಂಠನನ್ನ ಸಾವಿನ ಕಡೆ ತಳ್ಳೋ ಹುನ್ನಾರ. ನಿರೀಕ್ಷೆ ಮಾಡ್ದ ಹಾಗೇನೆ ಆಗೋತು. ಎಲ್ಲರ ಕಣ್ಣು ಮಣಿಕಂಠನ ಮೇಲೆ. ರಾಣಿ ಇನ್ನೂ ಡ್ರಾಮಾ ಮಾಡ್ತಾಳೆ, ದುರ್ಬಲ ತರ ನಟಿಸ್ತಾ. ನಮ್ಮ ದೈವಪುತ್ರ ಮಣಿಕಂಠ ಇದನ್ನ ಮಾಡಿದ್ರೆ ಬಹುಶಃ ನಾನ್ ಬದುಕ್ಬೋದು ಅಂತ ಹೇಳ್ತಾಳೆ. ಅಲ್ಲಿರೋ ರಾಜ, ಮಂತ್ರಿಗಳು ಎಲ್ರಿಗೂ ಶಾಕ್. ಹೌದು, ಅವರೆಲ್ಲ ಯೋಚನೆ ಮಾಡ್ತಾರೆ, ಇಂಥ ಅಸಾಧ್ಯವಾದ ಕೆಲಸಕ್ಕೆ ಈ ಚಿಕ್ಕ ಹುಡುಗನ್ ಕಳಿಸೋದಾ ಅಂತ. ಆದ್ರೆ ಇಲ್ಲಿ ನಿಜವಾದ ಆಶ್ಚರ್ಯ ಅಂದ್ರೆ ಮಣಿಕಂಠನ ರಿಯಾಕ್ಷನ್. ಹೌದು, ಅದು ನಿಜಕ್ಕೂ ಆಶ್ಚರ್ಯ. ಮಣಿಕಂಠನಿಗೆ ಇದು ರಾಣಿಯ ಕುತಂತ್ರ, ಇದು ನನ್ನಗಾಗಿ ಹೆಣದ ಬಲೆ ಅಂತ ಗೊತ್ತಿದೆ. ಆದ್ರೂ ಅವನು ತುಂಬಾನೇ ಶಾಂತವಾಗಿರ್ತಾನೆ. ತನ್ನ ತಂದೆ ರಾಜನನ್ನ ನೋಡಿ ಹೇಳ್ತಾನೆ, ಅಮ್ಮನ ಜೀವ ಉಳಿಸೋಕೆ ಇದೊಂದೇ ದಾರಿಯಾದ್ರೆ ನೀವು ಚಿಂತೆ ಮಾಡ್ಬೇಡಿ, ನಾನು ಖಂಡಿತ ಹೋಗಿ ಹುಲಿಯ ಹಾಲನ್ನ ತರ್ತೀನಿ ಅಂತ. ವಾವ್! ಇದು ಕೇವಲ ಕರ್ತವ್ಯ ಪ್ರಜ್ಞೆನಾ ಅಥವಾ ಬೇರೆನಾದ್ರೂ ಇದೆಯಾ ಅಂತ? ಹೌದು. ಅವನಿಗೆ ತನ್ನ ಶಕ್ತಿ ಬಗ್ಗೆ ಗೊತ್ತಿತ್ತಾ ಅಥವಾ ಇದೆಲ್ಲ ಹೀಗೆ ಆಗುತ್ತೆ ಅಂತ ಮೊದಲೇ ತಿಳಿದಿತ್ತಾ? ಏನಿದು? ಇಲ್ಲಿ ಹಲವು ಸಾಧ್ಯತೆಗಳನ್ನ ನಾವು ನೋಡ್ಬೋದು. ಒಂದು, ಅವನ ದೈವಿಕ ಸ್ವಭಾವ, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು, ಅದರಲ್ಲೂ ತಾಯಿ ಸ್ಥಾನದಲ್ಲಿರೋ ರಾಣಿಗೋಸ್ಕರ ಪ್ರಾಣ ಪಣಕ್ಕಿಡೋದು, ಅದು ಅವನ ಧರ್ಮ ಆಗಿರ್ಬೋದು. ಇನ್ನೊಂದು, ಬಹುಶಃ ಇದು ವಿಧಿಯ ಆಟ ಅಂತ ಅವನಿಗೆ ಗೊತ್ತಿತ್ತೋ ಏನೋ. ವಿಧಿ? ಹೌದು, ತನ್ನ ಅವತಾರದ ಉದ್ದೇಶ ಪೂರ್ತಿ ಆಗೋಕೆ ಈ ಕಷ್ಟದ ದಾರಿಯಲ್ಲಿ ಹೋಗ್ಲೇಬೇಕು ಅನ್ನೋ ಅರಿವಿರ್ಬೋದು. ನೋಡಿ, ಅವನು ಅಷ್ಟು ಸುಲಭವಾಗಿ ಒಪ್ಕೊಂಡಾಗ ರಾಣಿಗೆ ಒಂದ್ ಕ್ಷಣ ಭಯ ಆಗುತ್ತೆ ಅಂತ ಕಥೆಯಲ್ಲಿ ಬರುತ್ತೆ. ಅವಳು ಬಹುಶಃ ಯೋಚಿಸಿರಬಹುದು, ಅಯ್ಯೋ, ಈ ಹುಡುಗ ಸಾಮಾನ್ಯನಲ್ಲ, ನಾನ್ ತಪ್ಪು ಮಾಡಿದ್ನ ಅಂತ. ಹಾಗಾದ್ರೆ ಒಟ್ಟಿನಲ್ಲಿ ರಾಣಿಯ ದೊಡ್ಡ ವಂಚನೆ, ಹುಲಿಯ ಹಾಲಿನ ಅಸಾಧ್ಯ ಚಾಲೆಂಜ್ ಮತ್ತು ಇದೆಲ್ಲ ಗೊತ್ತಿದ್ದು ನಾನ್ ಹೋಗ್ತೀನಿ ಅಂತ ಧೈರ್ಯವಾಗಿ ಮುಂದೆ ಬಂದ ಮಣಿಕಂಠನ ನಿರ್ಧಾರ, ಇವೇ ಈ ಭಾಗದ ಮುಖ್ಯ ಅಂಶಗಳು ಅಲ್ವಾ? ಖಂಡಿತ. ಇದು ಬರೀ ಒಂದು ಪರೀಕ್ಷೆ ಅಲ್ಲ, ಪಾತ್ರಗಳ ಸ್ವಭಾವ, ಅವರ ನಿಲುವುಗಳನ್ನ ಇದು ಸ್ಪಷ್ಟ ಮಾಡುತ್ತೆ. ಸರಿ, ಹಾಗಾದ್ರೆ ಕೊನೆಯದಾಗಿ ಯೋಚಿಸಬೇಕಾದ ವಿಚಾರ ಏನು? ಅಂತಿಮವಾಗಿ ನಾವು ಯೋಚಿಸಬೇಕಾದ ಒಂದು ವಿಷಯ ಇದೆ. ರಾಣಿ ಈ ಪ್ಲಾನ್ ಮಾಡಿದ್ದು ಮಣಿಕಂಠನನ್ನ ಮುಗ್ಸೋಕೆ. ಆದ್ರೆ ಮಣಿಕಂಠ ಅದನ್ನ ತನ್ನ ಧರ್ಮ ಪಾಲನೆ, ಬಹುಶಃ ತನ್ನ ವಿಧಿಯ ಒಂದು ಭಾಗ ಅಂತ ಸ್ವೀಕರಿಸ್ತಾನೆ. ಈ ಮನುಷ್ಯನ ಕುತಂತ್ರಕ್ಕೂ ಮತ್ತೆ ದೈವ ಸಂಕಲ್ಪ ಅಥವಾ ವಿಧಿ ಅಂತೀವಲ್ಲ, ಅದಕ್ಕೂ ನಡೀತಿರೋ ಸಂಘರ್ಷದ ಬಗ್ಗೆ ಈ ಘಟನೆ ಏನ್ ಹೇಳುತ್ತೆ? ಒಳ್ಳೆ ಪ್ರಶ್ನೆ. ಮಣಿಕಂಠನ ಈ ನಿರ್ಧಾರ ಮುಂದೆ ಕಥೆಯನ್ನ ಎಲ್ಲಿಗೆ ಕೊಂಡೊಯ್ಯಬಹುದು? ಇದು ನಿಜಕ್ಕೂ
ನಾವು ಆಲೋಚನೆ ಮಾಡಬೇಕಾದ ವಿಷಯ. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಹರಿದದೀಶ್ವರಂ ಆರಾಧ್ಯ ಪಾದುಕಂ ಹರಿವಿವರ್ಧನಂ ಸ್ವಾಮಿ ನಿತ್ಯನರ್ತನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ